ಜುಲೈ 27ರಿಂದ ಶನಿಯ ವಕ್ರ ಚಲನೆ ಆರಂಭ. 138 ದಿನಗಳವರೆಗೆ ವಕ್ರನಾಗಿಯೇ ಇರ್ತಾನೆ ಶನಿದೇವ. ಹೆಚ್ಚಾಗಲಿದೆ ಶನಿಯ ಬಲ. ಹೇಗಿರಲಿದೆ 12 ರಾಶಿಗಳ ಮುಂದಿನ 138 ದಿನ? ಯಾರಿಗೆ ಅದೃಷ್ಟ, ಯಾರಿಗೆ ಸಂಕಷ್ಟ? ಜುಲೈ 27ರಿಂದ ಬದಲಾಗ್ತಾ ಇರೋದು ಯಾರ ಗ್ರಹಚಾರ? ಶನಿಯ ಕಾಟಕ್ಕೆ ಪರಿಹಾರವೇನು? ಮಾಡಿಕೊಳ್ಳಬೇಕಾದ ಬದಲಾವಣೆ ಏನು? ಇದೇ ಈ ಹೊತ್ತಿನ ವಿಶೇಷ. ಕೊನೆಯವರೆಗೂ ನೋಡಿ ಈ ವಿಡಿಯೋವನ್ನ. ವಿವರವಾಗಿ ಈ ಎಲ್ಲಾ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಸಿಂಹಧ್ವಜ ಚಾನೆಲ್ನ ವೀಕ್ಷಕ ಮಿತ್ರರಿಗೆ ಇವತ್ತಿನ ವಿಡಿಯೋಗೆ ಸ್ವಾಗತ. ಇದೇ ತಿಂಗಳ 27ನೇ ತಾರೀಖಿನಿಂದ ಮೀನರಾಶಿ ರೇವತಿ ನಕ್ಷತ್ರದ 2ನೇ ಪಾದದಲ್ಲಿರುವ ಶನಿ ತನ್ನ ನೇರ ಚಲನೆಯಿಂದ ವಕ್ರ ಚಲನೆಯನ್ನ ಆರಂಭಿಸಲಿದ್ದಾನೆ. 138 ದಿನಗಳವರೆಗೆ, ಅಂದರೆ ಡಿಸೆಂಬರ್ 11, 2026 ಕೂಡ ಇರುತ್ತೆ. ಪ್ರಸ್ತುತ ಈಗ ರೇವತಿ ನಕ್ಷತ್ರದ 2ನೇ ಪಾದದಲ್ಲಿದ್ರೂ ತನ್ನ ಹಿಮ್ಮುಖ ಚಲನೆಯ ಕಾರಣಕ್ಕೆ ಶನಿ ಉತ್ತರ ಭಾದ್ರಪದ ನಕ್ಷತ್ರದ 4ನೇ ಪಾದಕ್ಕೆ ಬರ್ತಾನೆ. ಅಂದ್ರೆ ಈಗ 20 ಡಿಗ್ರಿಯಲ್ಲಿದ್ದಾನೆ. ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ 7 ಡಿಗ್ರಿಯಷ್ಟು ಹಿಂದಕ್ಕೆ ಹೋಗಲಿದ್ದಾನೆ. ಇದರಿಂದಾಗಿ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಮೇಲೆ ಭಿನ್ನ ಭಿನ್ನವಾದಂತಹ ಪ್ರಭಾವ ಉಂಟಾಗೋದು ಗ್ಯಾರಂಟಿ. ಕುಂಭ, ಮೀನ, ಮೇಷ ರಾಶಿಗಳಿಗೆ ಸಾಡೆ ಸಾತಿ ನಡೀತಾ ಇದ್ರೆ, ಧನಸ್ಸು ರಾಶಿಗೆ ಅರ್ಧಾಷ್ಟಮ ಶನಿ, ವೃಶ್ಚಿಕ ರಾಶಿಗೆ ಪಂಚಮ ಶನಿ ಮತ್ತು ಸಿಂಹ ರಾಶಿಗೆ ಅಷ್ಟಮ ಶನಿ ನಡೀತಾ ಇದೆ. ಹಾಗಾಗಿ ಈ ಫಲಗಳು ಇನ್ನಷ್ಟು ತೀವ್ರತೆಯನ್ನ ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ವಿವರವಾಗಿ ಎಲ್ಲಾ 12 ರಾಶಿಗಳ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ನೀವು ಒಂದು ಲೈಕ್ ಅನ್ನು ಮಾಡಿ, ಶನಿದೇವನಿಂದ ನಿಮಗೆ ಅನುಕೂಲವಾಗಲಿ ಅಂತ ನಾನು ಕೂಡ ಪ್ರಾರ್ಥಿಸ್ತೇನೆ. ಯಾವುದೇ ಶನಿಕಾಟದಿಂದ ಪಾರಾಗೋದಕ್ಕೆ ಬೇಕಾಗುವಂತಹ ಸಲಹೆಯನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ. ಮೊದಲನೇದಾಗಿ ಮೇಷರಾಶಿ. 2025ರಿಂದ ಮೇಷರಾಶಿಗೆ ಸಾಡೆ ಸಾತಿ ಪ್ರಾರಂಭವಾಗಿದೆ. ಅಂದ್ರೆ 12ನೇ ಮನೆಯಾದಂತಹ ಮೀನ ರಾಶಿಗೆ ಶನಿ ಪ್ರವೇಶ ಮಾಡಿದ ದಿನದಿಂದ ಈ ಸಾಡೆ ಸಾತಿ ಆರಂಭವಾಗಿದೆ. ಈ ಹಂತವನ್ನ ವ್ಯಯ ಶನಿ ಅಂತ ಕರೆಯಲಾಗುತ್ತೆ. ಇದು ಆರಂಭಿಕ ಹಂತವಾಗಿರೋದ್ರಿಂದ ಮೊದಲ ಹಂತ ತುಂಬಾ ತೀವ್ರವಾಗಿರೋದು ಸತ್ಯ. ಅದರಲ್ಲೂ ಕೂಡ ಈಗ ವಿಶೇಷವಾಗಿ ಶನಿ ವಕ್ರಿ ಆಗ್ತಾ ಇರೋದು ಈ ಸಾಡೆ ಸಾತಿಯ ತೀವ್ರತೆಯನ್ನ ಸ್ವಲ್ಪ ಹೆಚ್ಚು ಮಾಡಿರಬಹುದು. ಅನಗತ್ಯವಾದಂತಹ ಖರ್ಚು, ವಿಪರೀತವಾದ ಹಣಕಾಸಿನ ಸಮಸ್ಯೆ ಇವೆಲ್ಲ ಉಂಟಾಗುವಂತಹ ಸಾಧ್ಯತೆಗಳಿದ್ದೇ ಇದೆ. ಇದೆಲ್ಲ ಸಾಡೆ ಸಾತಿಯಲ್ಲೇ ಆರಂಭವಾಗಿದ್ರೂ ಕೂಡ ಈಗ ಶನಿ ವಕ್ರಿ ಆಗ್ತಾ ಇರೋದ್ರಿಂದ ಈ ಫಲಿತಾಂಶದಲ್ಲಿ ತೀವ್ರತೆ ತುಸು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ, ವಿದೇಶಯಾನದ ಪ್ರಯತ್ನದಲ್ಲಿದ್ರೆ ಅದರಲ್ಲೂ ಕೂಡ ವಿಳಂಬ ಉಂಟಾಗುವಂಥದ್ದು ನಿಮಗೆ ಕಾಣಿಸ್ತಾ ಇರಬಹುದು. ನಿದ್ರಾಹೀನತೆ, ವಿಪರೀತ ಆಲಸ್ಯ ಉಂಟಾಗಬಹುದಾದ ಸಾಧ್ಯತೆ ಇರುತ್ತೆ. ಸಾಲಗಳಲ್ಲಿ ಸಿಲುಕೊಳ್ಬೇಕಾಗಬಹುದು. ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು. ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಬೇಕು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ಲಾಭಸ್ಥಾನದಲ್ಲಿ ಬಲಶಾಲಿಯಾದಂತಹ ಶನಿ ವೃಷಭ ರಾಶಿಯವರಿಗೆ ಲಾಭವನ್ನೇ ತಂದುಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಂತ ಇದೇನು ರಾಜಯೋಗದಂತೆ ಹಣದ ಹರಿವನ್ನ ವಿಪರೀತವಾಗಿ ಹೆಚ್ಚೇನೂ ಮಾಡೋದಿಲ್ಲ. ಆದರೂ ಕೂಡ ಕೆಲವಷ್ಟು ವಿಷಯಗಳಲ್ಲಿ ಸಮಾಧಾನ, ನೆಮ್ಮದಿ, ಅನುಕೂಲವನ್ನಂತೂ ಉಂಟು ಮಾಡೋ ಸಾಧ್ಯತೆ ಜೋರಾಗಿದೆ. ಆರ್ಥಿಕವಾಗಿ ತಕ್ಕ ಮಟ್ಟಿಗೆ ನಡೆದುಕೊಂಡು ಹೋಗ್ತಾ ಇರುತ್ತೆ. ಸಾಲವನ್ನ ತೀರಿಸಿಕೊಳ್ಳುವಂತಹ ಅವಕಾಶ, ಅನಾರೋಗ್ಯದಿಂದ ಬಳಲುತ್ತಾ ಇದ್ದಂಥವರಿಗೆ ಸ್ವಲ್ಪ ಚೇತರಿಕೆ ಕಾಣಿಸ್ಕೊಳ್ತಾ ಇದೆ. ದೇವಸ್ಥಾನಗಳ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಒಟ್ಟಾರೆಯಾಗಿ ಅನುಕೂಲ. ಹಳೆಯ ಸ್ನೇಹಿತರಿಂದ ಸಹಾಯ ಸಹಕಾರ ಸಿಗುವಂತಹ ನಿರೀಕ್ಷೆ ಇದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ 10ನೇ ಮನೆಯಲ್ಲಿ ಶನಿ ವಕ್ರತ್ವವನ್ನ ಹೊಂದುತ್ತಾ ಇರುತ್ತಾನೆ. ಕರ್ಮಸ್ಥಾನ, ಶನಿ ಕರ್ಮಾಧಿಪತಿ. ಇಂತಹ ಸ್ಥಾನದಲ್ಲಿ ಶನಿ ವಕ್ರಿ ಆಗ್ತಾ ಇರೋದು ಸಾಕಷ್ಟು ಮಿಶ್ರ ಫಲಗಳನ್ನ ಮಿಥುನ ರಾಶಿಯವರಿಗೆ ನೀಡ್ತಾ ಇದ್ದಾನೆ. ಮಿಥುನ ರಾಶಿಯವರಿಗೆ ಹೇಳುವಂತಹ ಉದ್ಯೋಗ ಸಮಸ್ಯೆ ಏನಷ್ಟಾಗಿ ಇರಲಿಲ್ಲ. ಆದರೂ ಕೂಡ ಉದ್ಯೋಗದಲ್ಲಿ ಇವರಿಗೆ ಸಂತೃಪ್ತಿ ಅನ್ನೋದು ಕೂಡ ಇರಲಿಲ್ಲ. ಆದರೆ ಈಗ ಶನಿ ಇಲ್ಲಿ ವಕ್ರಿ ಆಗ್ತಾ ಇರೋದು ಉದ್ಯೋಗ ಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿದೆ, ಮತ್ತೆ ಅದರ ಜೊತೆಗೆ ಟೆನ್ಷನ್ಸ್ ಕೂಡ ಹೆಚ್ಚಾಗಲಿದೆ ಅಂತ ಅನ್ಬಹುದು. ಮೇಲಧಿಕಾರಿಗಳ ಜೊತೆ ಸ್ವಲ್ಪ ಸಮಾಧಾನದಿಂದ ವರ್ತನೆಯನ್ನ ಮಾಡಿ, ಕೆಲಸ ಬದಲಾಯಿಸುವಂತಹ ಆಲೋಚನೆ ಇದ್ರೆ ಸ್ವಲ್ಪ ಕಾಲ ಅದನ್ನ ಮುಂದೂಡೋದು ಒಳ್ಳೆಯದು. ಹಾಗೆ ಕರ್ಕಾಟಕ ರಾಶಿ. ಕರ್ಕ ರಾಶಿಯವರಿಗೆ ಶನಿ ಭಾಗ್ಯಸ್ಥಾನ ಅಂತ ಕರೆಸ್ಕೊಳ್ಳುವಂತಹ 9ನೇ ಮನೆಯಲ್ಲಿ ವಕ್ರಿ ಆಗ್ತಾ ಇದ್ದಾನೆ. ಇದರಿಂದ ಭಾಗ್ಯೋದಯಕ್ಕೆ ಅಥವಾ ಅದೃಷ್ಟಕ್ಕೆ ಸ್ವಲ್ಪ ಅಡ್ಡಿ ಅಂತ ಅನ್ನಬಹುದು. ತಂದೆಯೊಂದಿಗೆ ಸ್ವಲ್ಪ ಸಮಾಧಾನವಾಗಿ ವರ್ತಿಸಿ,
ಹಾಗೆ ಅವರ ಆರೋಗ್ಯದ ಕಡೆನೂ ಹಾಗೆ ನಿಮ್ಮ ಆರೋಗ್ಯದ ಕಡೆ ಎರಡೂ ಕಡೆ ಕೂಡ ಸ್ವಲ್ಪ ನೀವು ಗಮನ ಹರಿಸಬೇಕಾಗಿ ಬರುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ. ಪೂಜೆ ಪುನಸ್ಕಾರ, ಪುಣ್ಯಕ್ಷೇತ್ರಗಳ ದರ್ಶನ, ತೀರ್ಥಕ್ಷೇತ್ರ ದರ್ಶನ, ಹೋಮ ಹವನ ಇದೆಲ್ಲ ಮಾಡಿಕೊಳ್ಳೋದಕ್ಕೆ ಇದು ಖಂಡಿತವಾಗ್ಲೂ ಒಳ್ಳೆ ಸಮಯ. ದೇವರ ಆರಾಧನೆಯಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ನಿಮ್ಮ ಒಂದು ರಾಶಿಗೆ ಗುರು ಕೂಡ ಜನ್ಮ ರಾಶಿಯಲ್ಲಿರೋದ್ರಿಂದ ಗುರುವಿನ ಅನುಕೂಲ ಕೂಡ ನಿಮಗಿಲ್ಲ. ಹಾಗಾಗಿ ದೇವರ ಆರಾಧನೆ ಅನ್ನುವಂಥದ್ದು ನಿಮಗೆ ಬೇಕು. ನಿರೀಕ್ಷಿತ ಕೆಲಸಗಳು ನಿಧಾನವಾಗಿ ಸಾಗಲಿದೆ. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನ ರೂಢಿ ಮಾಡಿಕೊಳ್ಳಿ. ಸಿಂಹರಾಶಿಗೆ ಶನಿ ಅಷ್ಟಮದಲ್ಲಿ ಇದ್ದಾನೆ. ಇವರು ಸ್ವಲ್ಪ ಜಾಗೃತಿಯನ್ನ ವಹಿಸಬೇಕಾದಂತಹ ಕಾಲ ಇದು. ಹಾಗಂತ ಭಯ ಬೀಳಬೇಕಾಗಿಲ್ಲ, ಎಚ್ಚರಿಕೆ ವಹಿಸಿದ್ರೆ ಸಾಕು. ಯಾವೆಲ್ಲ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು? ಆರೋಗ್ಯದಲ್ಲಿ, ವಾಹನ ಚಲಾಯಿಸುವಾಗ, ಕೆಲಸ ಮಾಡುವಾಗ, ಯಂತ್ರೋಪಕರಣಗಳನ್ನು ಬಳಸುವಾಗ, ಬೆಂಕಿಯನ್ನ ಬಳಸಿ ಕೆಲಸ ಮಾಡುವಂಥ ವ್ಯಕ್ತಿಗಳು, ಇವರೆಲ್ಲ ಕೂಡ ಈ ಎಲ್ಲ ವಿಷಯಗಳಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಏನೋ ಅನಾಹುತ ಆಗ್ಬಿಡುತ್ತೆ ಭಯ ಪಡಬೇಕು ಅಂತಲ್ಲ, ನಮ್ಮ ಹುಷಾರಲ್ಲಿ ನಾವಿರೋದು ಒಳ್ಳೆಯದು ಅಂತ ಅಷ್ಟೆ. ಸಣ್ಣ ಸಣ್ಣ ವಿಷಯಗಳಿಗೆ ಮಾನಸಿಕವಾಗಿ ಕಿರಿಕಿರಿ ಉಂಟಾಗಬಹುದು. ಕೋರ್ಟು ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಬಹುದು. ಆರೋಗ್ಯದಲ್ಲಿ ಏನೇ ಏರುಪೇರಾದರೂ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರನ್ನ ಭೇಟಿ ಮಾಡಿ. ಇನ್ನು ಕನ್ಯಾ ರಾಶಿಗೆ ಮೀನರಾಶಿ 7ನೇ ಮನೆ ಸಪ್ತಮ ಸ್ಥಾನವಾಗುತ್ತೆ. ಅಂತಹ ಮನೆಯಲ್ಲಿ ಶನಿ ವಕ್ರಿ ಆಗ್ತಾ ಇದ್ದಾನೆ. 7ನೇ ಮನೆಯಲ್ಲಿ ಶನಿ ನಾರ್ಮಲ್ ಆಗಿದ್ದಾಗಲೇ ಪತಿ ಅಥವಾ ಪತ್ನಿಯ ಜೊತೆಗೆ ಸಣ್ಣ ಪುಟ್ಟ ಜಗಳ ಮಾಡಬೇಕು ಅಂತ ಅನ್ಸುತ್ತೆ, ಸುಮ್ಮನೆ ಕೋಪ ಬರುತ್ತೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಅಲ್ವಾ. ಅದರಲ್ಲೂ ಶನಿ ಈಗ ಅಂಥ ಮನೆಯಲ್ಲಿ ವಕ್ರಿ ಆಗ್ತಾ ಇದ್ದಾನೆ. ಇದರಿಂದ ಈ ತೀವ್ರತೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತ ಅನ್ನಬಹುದು. ವೈವಾಹಿಕ ಜೀವನದಲ್ಲಿ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ತಲೆ ಎತ್ತಬಹುದು. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಿ ಸಮಾಧಾನದಿಂದ ವರ್ತಿಸಿ ಸ್ವಲ್ಪ ಸಮಯ ಪ್ರೀತಿಯಿಂದ ಕಳೆಯಿರಿ. ಇಬ್ಬರ ಬಾಂಧವ್ಯ ಕೂಡ ಸುಧಾರಿಸಿಕೊಳ್ಳುತ್ತೆ. ಹಾಗೆ ತುಲಾರಾಶಿಗೆ 6ನೇ ಮನೆಯಲ್ಲಿ ಶನಿ ವಕ್ರಿ ಆಗ್ತಾ ಇದ್ದಾನೆ. ಇದು ತುಲಾರಾಶಿಯವರಿಗೆ ಬಯಸದೇ ಬಂದ ಭಾಗ್ಯ ಅಂತ ಅನ್ನಬೇಕು. ಗೋಚಾರದಲ್ಲಿ 6ನೇ ಮನೆ ಶನಿಗೆ ಅತ್ಯಂತ ಅನುಕೂಲ ಸ್ಥಾನ. ಅದರಲ್ಲೂ ವಕ್ರಿ ಆಗ್ತಾ ಇರುವಂತಹ ಶನಿ ಇನ್ನಷ್ಟು ಬಲವನ್ನ ಹೆಚ್ಚಿಸ್ಕೊಳ್ತಾ ಇದ್ದಾನೆ. ತುಲಾರಾಶಿಯವರಿಗೆ ಶತ್ರು ಜಯ ಅನುಕೂಲ ಅಂತ ಅನ್ನಬೇಕು. ಕೋರ್ಟ್ ಕೇಸ್ ಏನಾದರೂ ನಡೀತಾ ಇದ್ದ ಪಕ್ಷದಲ್ಲಿ, ವಾದ ವಿವಾದಗಳು ನಡೀತಾ ಇದ್ದಂತಹ ಪಕ್ಷಗಳಲ್ಲಿ ತುಲಾರಾಶಿಯವರಿಗೆ ಅನುಕೂಲ ಸಮಯ, ಖಂಡಿತ ಜಯ ಪ್ರಾಪ್ತಿ ಆಗುತ್ತೆ. ಸಾಲದ ಬಾಧೆ ನಿಯಂತ್ರಣಕ್ಕೆ ನಿಧಾನಕ್ಕೆ ಬರಲಿದೆ. ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ಅದರಿಂದ ಹೊರಬರುವಂತಹ ಸಮಯ ಇದಾಗಿದೆ. ದೀರ್ಘ ಸಮಯದಿಂದ ಯಾವುದಾದ್ರೂ ಅನಾರೋಗ್ಯದಿಂದ ಯಾರಾದರೂ ಬಳಲುತ್ತಾ ಇದ್ದಂತಹ ಪಕ್ಷಗಳಲ್ಲಿ ವೈದ್ಯಕೀಯ ತಪಾಸಣೆ ಅಗತ್ಯ. ಅದರಲ್ಲೂ ಕೂಡ ಚೇತರಿಕೆ ಕಾಣಿಸಿಕೊಳ್ಳುವಂತಹ ಸಮಯ ಇದು. ಇನ್ನು ವೃಶ್ಚಿಕ ರಾಶಿಯವರಿಗೆ ನಡೀತಾ ಇರುವಂಥದ್ದು ಪಂಚಮ ಶನಿ. ಇಂತಹ ಶನಿ ವಕ್ರಿ ಆಗ್ತಾ ಇದ್ದಾನೆ ಅಂದ್ರೆ ಅದು ಈ ರಾಶಿಯವರಿಗೆ ಸ್ವಲ್ಪ ಅನಾನುಕೂಲವನ್ನ ವೃದ್ಧಿಸ್ತಾ ಇದೆ ಅಂತಾನೆ ಅನ್ಬೇಕು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ಓದಿನಲ್ಲಿ ಗಮನ ಸ್ವಲ್ಪ ಜಾಸ್ತಿ ಬೇಕು, ಪ್ರಯತ್ನ ಕೂಡ ಜಾಸ್ತಿ ಬೇಕು. ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು, ಅನುಮಾನಗಳು ತಲೆ ಎತ್ತಬಹುದು. ಷೇರು ಮಾರುಕಟ್ಟೆ ಹೂಡಿಕೆ ಮಾಡುವಂಥವರು ಸ್ವಲ್ಪ ಜಾಗೃತಿಯಾಗಿರಬೇಕು ಈ ಸಮಯದಲ್ಲಿ, ಅಥವಾ ಇಂತಹ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಹೂಡಿಕೆಗಳನ್ನ ಮಾಡದೇ ಇರುವಂಥದ್ದೇ ಒಳ್ಳೆಯದು. ಜೂಜು, ಕುಡಿತ, ತಂಬಾಕು, ಬೆಟ್ಟಿಂಗು ಇಂತಹ ವಿಷಯಗಳಿಂದ ಸಂಪೂರ್ಣವಾಗಿ ದೂರವಾಗಿರಬೇಕು. ದೂರವಾಗಿದ್ದಷ್ಟು ನಿಮಗೆ ಒಳ್ಳೆಯದು. ಇಲ್ಲದೇ ಇದ್ರೆ ಆರ್ಥಿಕವಾಗಿ ಮಾನಸಿಕವಾಗಿ ಎರಡೂ ಕಡೆ ಕೂಡ ಸಮಸ್ಯೆಯನ್ನು ಅನುಭವಿಸಬೇಕಾಗಿ ಬರುವಂಥದ್ದು ಗ್ಯಾರಂಟಿ. ಧನಸ್ಸು ರಾಶಿಗೆ 4ನೇ ರಾಶಿ ಮೀನರಾಶಿ. ಈ ರಾಶಿಯವರಿಗೆ ಅರ್ಧಾಷ್ಟಮ ಶನಿಕಾಟ ನಡೀತಾ ಇದೆ. ಅಂದ್ರೆ ಅಷ್ಟಮ ಶನಿಕಾಟ ಸಿಂಹರಾಶಿಗೆ ನಡೀತಾ ಇದ್ರೆ ಈ ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ. 4ನೇ ಮನೆ ಗೃಹಸ್ಥಾನ, ಮಾತೃಸ್ಥಾನ. ಮನೆಯಲ್ಲಿ ನೆಮ್ಮದಿ ಹಾಳಾಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ತಾಯಿಯೊಟ್ಟಿಗೆ ಭಿನ್ನಾಭಿಪ್ರಾಯಗಳು ಏರ್ಪಡುವಂಥದ್ದು, ಹಾಗೆ ಮನೆ ಖರೀದಿ ಅಥವಾ ವಾಹನ ಖರೀದಿ, ಆಸ್ತಿ ಖರೀದಿಗಳನ್ನ ಮಾಡ್ತಾ ಇದ್ರೆ ಅದರಲ್ಲಿ ತೀರಾ ವಿಳಂಬ ಆಗ್ತಾ ಇರುವಂಥದ್ದು ಅಥವಾ ಅದರಲ್ಲಿ ಏನೋ ಸಮಸ್ಯೆಗಳು ಬರ್ತಾ ಇರುವಂಥದ್ದು ಇದೆಲ್ಲ ಕಾಣಿಸ್ಕೊಳ್ತಾ ಇದೆ. ಇಂತಹ ಸಮಯದಲ್ಲಿ, ಈಗ ನಡೀತಾ ಇರುವಂತಹ ಪ್ರಸ್ತುತ ಸಮಯದಲ್ಲಿ ಧನಸ್ಸು ರಾಶಿಯವರಿಗೆ ವಾಹನ ಖರೀದಿ ಅಷ್ಟು ಒಳ್ಳೆಯದಲ್ಲ. ಆಸ್ತಿ ವಿಚಾರದಲ್ಲೂ ಕೂಡ ಜಾಗ್ರತೆ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರದ್ಧೆ ಮತ್ತು ಪರಿಶ್ರಮ ಬೇಕು. ಇನ್ನು
ಮಕರ ರಾಶಿಗೆ 3ನೇ ಮನೆಯಲ್ಲಿ ಶನಿ ಬಹಳಷ್ಟು ವಿಷಯಗಳಲ್ಲಿ ಪಾಸಿಟಿವ್ ಫಲವನ್ನೇ ಕೊಡ್ತಾನೆ ಅಂತ ಹೇಳಬೇಕು. 3ನೇ ಮನೆಯಲ್ಲಿ ವಕ್ರಿ ಆಗ್ತಾ ಇರುವಂತಹ ಶನಿ ಧೈರ್ಯ, ಸಾಹಸ, ಪರಾಕ್ರಮಗಳನ್ನು ಹೆಚ್ಚಿಸ್ತಾನೆ. ಸ್ವಲ್ಪ ಹೆಚ್ಚು ಪ್ರಯತ್ನ ಪಟ್ಟಾದರೂ ಸರಿ, ಸ್ವಲ್ಪ ಹೆಚ್ಚು ಶ್ರಮ ಪಟ್ಟಾದರೂ ಸರಿ, ಆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನು ಕೊಡ್ತಾ ಇದ್ದಾನೆ. ಕಿರಿಯ ಸಹೋದರರೊಂದಿಗೆ ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಸಹೋದ್ಯೋಗಿಗಳ ಜೊತೆ ಸಮಾಧಾನದಿಂದ ವರ್ತಿಸುವಂಥದ್ದು ಒಳ್ಳೆಯದು, ಅವರಿಗೆ ಗೌರವ ಕೊಡುವಂಥದ್ದು ಒಳ್ಳೆಯದು, ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಮಕರ ರಾಶಿಯವರಿಗೆ ಒಳ್ಳೆಯದು. ಇನ್ನು ಕುಂಭರಾಶಿಗೆ ಧನ ಶನಿ, ಇದು ಸಾಡೆ ಸಾತಿಯ ಕೊನೆಯ ಹಂತ. ಅದರಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ಕುಂಭರಾಶಿಯವರು ತೀವ್ರವಾಗಿ ಹಿನ್ನಡೆಯನ್ನು ಅನುಭವಿಸಬೇಕಾದಂತಹ ಕಾಲ ಇದು. ಆರ್ಥಿಕ ವಿಷಯದಲ್ಲಿ ಹಿನ್ನಡೆ ಆಗುವಂಥದ್ದು, ಸಾಲ ಹೆಚ್ಚಾಗಬಹುದು, ಜೊತೆಗೆ ವಿಪರೀತ ಖರ್ಚು ನಿಮ್ಮನ್ನು ಗಾಬರಿಗೊಳಿಸಬಹುದು. ಹಣಕಾಸಿನ ವಿಷಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆ ಅನ್ನೋದು ಅಗತ್ಯ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು. ನಿಮ್ಮ ಮಾತು ನಿಮ್ಮ ನಿಯಂತ್ರಣದಲ್ಲಿ ಇದ್ದಷ್ಟು ನಿಮಗೆ ಒಳ್ಳೆಯದು. ಇನ್ನೊಬ್ಬರೊಂದಿಗೆ ವಾದ ವಿವಾದಗಳಿಗೆ ಇಳಿಬೇಡಿ. ಆಹಾರದಲ್ಲೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕೊನೆಯದಾಗಿ ಮೀನರಾಶಿಗೆ ಜನ್ಮ ಶನಿ ನಡೀತಾ ಇದೆ. ತಮ್ಮದೇ ರಾಶಿಯಲ್ಲಿ ಶನಿ ವಕ್ರಿ ಆಗ್ತಾ ಇರೋದು ಮೀನರಾಶಿಯವರಿಗೆ ಅನಾನುಕೂಲ ಅನ್ನಬೇಕು. ಸಾಡೆ ಸಾತಿಯಲ್ಲಿ ನಡು ಮಧ್ಯದ ಸಮಯ ಇದು. ಇಂತಹ ಶನಿ ಜನ್ಮ ರಾಶಿಯಲ್ಲೇ ವಕ್ರಿ ಆಗ್ತಾ ಇದ್ದಾನೆ. ಇದರಿಂದ ಮೀನರಾಶಿಯವರಿಗೆ ಮಾನಸಿಕ ಒತ್ತಡ ಎದುರಾಗಬಹುದು, ಆರೋಗ್ಯದಲ್ಲಿ ಏರ್ಪೇರಾಗಬಹುದು. ಕಡಿಮೆ ಆಗಿದೆ, ಇನ್ನೇನು ಗುಣಮುಖರಾಗಿದ್ದೀವಿ ಅಂತ ಅಂದುಕೊಂಡಂತಹ ಅನಾರೋಗ್ಯ ಮತ್ತೆ ಮರುಕಳಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾವುದೇ ಆತುರದ ನಿರ್ಧಾರ ಬೇಡ. ಉದ್ಯೋಗ ಬದಲಾವಣೆ ಸದ್ಯಕ್ಕೆ ಬೇಡ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ. ದೈಹಿಕ ಆಲಸ್ಯವನ್ನ, ಮಾನಸಿಕ ಆಲಸ್ಯವನ್ನ ಕಡಿಮೆ ಮಾಡಿಕೊಳ್ಳೋದು ಒಳ್ಳೆಯದು. ಏನೇ ಆರೋಗ್ಯದಲ್ಲಿ ಏರುಪೇರುಗಳಾದರೂ ಕೂಡ ತಡ ಮಾಡದೆ ಶೀಘ್ರವಾಗಿ ವೈದ್ಯರ ಬಳಿ ಹೋಗುವಂಥದ್ದು ಒಳ್ಳೆಯದು. ಹೆದರಿಕೊಳ್ಳುವಂಥದ್ದೇನೂ ಇಲ್ಲ, ಎಲ್ಲವೂ ಕೂಡ ಶುಭವಾಗುತ್ತೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ಸಾಡೆ ಸಾತಿ ನಡೀತಾ ಇರುವಂತಹ ಕುಂಭ, ಮೀನ, ಮೇಷರಾಶಿಯವರು, ಅರ್ಧಾಷ್ಟಮ ಮತ್ತು ಪಂಚಮ ಶನಿ ನಡೀತಾ ಇರುವಂತಹ ಧನಸ್ಸು ಮತ್ತು ವೃಶ್ಚಿಕ ರಾಶಿಯವರು, ಹಾಗೆ ಅಷ್ಟಮ ಶನಿ ನಡೀತಾ ಇರುವಂತಹ ಸಿಂಹ ರಾಶಿಯವರಿಗೆ ಶನಿಕಾಟದಿಂದ ಸಾಕಷ್ಟು ಅನಾನುಕೂಲವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಪರಿಹಾರಗಳ ಅಗತ್ಯ ಇದೆ. ಶನಿಗೆ ಪರಿಹಾರ ಅಂದ ತಕ್ಷಣ ಪೂಜೆ ಪುನಸ್ಕಾರ, ಹೋಮ ಹವನವನ್ನ ಮಾಡಿಕೊಂಡ ತಕ್ಷಣ ಅದು ಆಗುವಂತಹ ಪರಿಹಾರವಲ್ಲ, ನಿವಾರಣೆ ಆಗುವಂತಹ ಪರಿಹಾರ ಅಲ್ಲ. ಶನಿ ಕರ್ಮಕಾರಕ, ಶನಿ ನ್ಯಾಯಾಧಿಪತಿ ಇದ್ದ ಹಾಗೆ. ಮಾಡಿರುವಂತಹ ಕರ್ಮಕ್ಕೆ ಶಿಕ್ಷೆಯನ್ನ ಪ್ರತಿಯೊಬ್ಬರು ಕೂಡ ಅನುಭವಿಸಲೇಬೇಕು. ತಪ್ಪೊಪ್ಪಿಕೊಂಡು ಶರಣಾದಾಗ ನ್ಯಾಯಾಧೀಶರು ಹೇಗೆ ಕೋರ್ಟ್ನಲ್ಲಿ ಶಿಕ್ಷೆಯನ್ನ ಕಡಿಮೆ ಮಾಡುವಂತಹ ಅವಕಾಶ ಇದೆಯೋ, ಶನಿ ಕೂಡ ಅದೇ ರೀತಿ. ಇದಕ್ಕಾಗಿ ಶನಿಗೆ ನಾವು ಶರಣಾಗುವುದರ ಜೊತೆಗೆ ಜೀವನ ಶೈಲಿಯಲ್ಲೂ ಕೂಡ ಬದಲಾವಣೆಯನ್ನ ಮಾಡಿಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯ. ಮೊದಲನೆಯದು ಶ್ರಮ ವಹಿಸಿ ಕೆಲಸವನ್ನ ಮಾಡುವಂಥದ್ದು, ಜೊತೆಗೆ ಶ್ರಮಜೀವಿಗಳನ್ನ ಅಂದ್ರೆ ದುಡಿದು ತಿನ್ನುವ ವರ್ಗದವರನ್ನ ಪ್ರೀತಿ ಮತ್ತು ಗೌರವದಿಂದ ಕಾಣುವಂಥದ್ದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಉದ್ಯೋಗಿಗಳಾಗಿರಬಹುದು, ಸೇವಾ ವರ್ಗದವರಾಗಿರಬಹುದು, ದಿನಗೂಲಿ ನೌಕರರಾಗಿರಬಹುದು, ಕ್ಲೀನರ್ಗಳಾಗಿರಬಹುದು, ನಿಮ್ಮ ಮನೆ ಕೆಲಸದವರಾಗಿರಬಹುದು, ಇವರೆಲ್ಲರನ್ನ ಗೌರವದಿಂದ ನೋಡಿ. ಆಲಸ್ಯವನ್ನ ಬಿಡಿ. ಶನಿಯೇ ಆಲಸ್ಯವನ್ನ ಕೊಡ್ತಾನೆ, ಆದರೆ ನೀವು ಅದರಿಂದ ಹೊರಗೆ ಬರಬೇಕಾಗತ್ತೆ. ಜೇಡರ ಬಲೆಯಲ್ಲಿ ಜೇಡರ ಹುಳುವೇ ಸಿಲುಕುವಂತೆ ಶನಿಯ ಬಲೆಯಲ್ಲಿ ನೀವು ಸಿಲುಕಬಾರದು. ಯಾವಾಗಲೂ ಉತ್ಸಾಹಿಗಳಾಗಿರಿ, ಸತ್ಯವಂತರು ಮತ್ತು ಪ್ರಾಮಾಣಿಕರಾಗಿರಿ. ಬರಿಗಾಲಲ್ಲಿ ಸ್ವಲ್ಪ ಹೊತ್ತು ನಡೆಯೋದನ್ನ ಅಭ್ಯಾಸ ಮಾಡಿಕೊಳ್ಳಿ. ದೇಹದಲ್ಲಿ ಬೆವರು ಬರೋವರೆಗೂ ಕೂಡ ಬೆಳಿಗ್ಗೆನೋ ಸಾಯಂಕಾಲನೋ ಸ್ವಲ್ಪ ಹೊತ್ತು ಬರಿಗಾಲಲ್ಲಿ ವಾಕ್ ಮಾಡುವಂಥದ್ದು ಶನಿಯ ಕಾಟಕ್ಕೆ ತುಂಬಾ ಒಳ್ಳೆ ಪ್ರಾಕ್ಟಿಕಲ್ ಪರಿಹಾರ. ಜೊತೆಗೆ ದೇಹದಲ್ಲಿ ಬೊಜ್ಜು ಹೆಚ್ಚಾಗದ ಹಾಗೆ ಕಾಳಜಿ ವಹಿಸಿ. ದೇಹದಲ್ಲಿ ಬೊಜ್ಜು ಹೆಚ್ಚಾಗುವಂಥದ್ದು ಶನಿಯ ಕಾಟಕ್ಕೆ ವಿರುದ್ಧವಾಗಿರುವಂಥದ್ದು. ಹಾಗಾಗಿ ಆ ಬೊಜ್ಜು ಹೆಚ್ಚಾಗದೇ ಇರೋ ರೀತಿ ಮೇಂಟೈನ್ ಮಾಡಿ. ಶನಿ ಜಪ, ಹನುಮಾನ್ ಚಾಲೀಸ, ರಾಮರಕ್ಷಾ ಸ್ತೋತ್ರ, ಶಿವ ಸಹಸ್ರನಾಮ, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಇವುಗಳಲ್ಲಿ ಕನಿಷ್ಠ ಒಂದನ್ನಾದರೂ ಪ್ರತಿನಿತ್ಯ ಪಠನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅಗತ್ಯ ಬಿದ್ದರೆ ಶನಿಶಾಂತಿ ಹೋಮ ಮಾಡಿಸ್ಕೋಬೇಕಾಗಬಹುದು. ನಿಮ್ಮ ಜಾತಕ ಪರಿಶೀಲನೆಯನ್ನ ಮಾಡಿಸ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ. ಎಲ್ರಿಗೂ ಒಂದೇ ರೀತಿ ಪರಿಹಾರಗಳ ಅಗತ್ಯ ಇರೋದಿಲ್ಲ.
ಇನ್ನು ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆಗೆ ನೀವು ನನ್ನನ್ನು ಕೂಡ ಸಂಪರ್ಕ ಮಾಡಬಹುದು. ಒಬ್ಬರ ಜಾತಕಕ್ಕೆ 399 ರೂಪಾಯಿಗಳನ್ನು ಮಾತ್ರ ನಾನು ಪಡಿತೀನಿ. ಯಾವುದೇ ಎಕ್ಸ್ಟ್ರಾ ಹಣವನ್ನು ನೀಡಬೇಕಾದಂತಹ ಅಗತ್ಯ ಇಲ್ಲ. ಹಾಗೆ ನಾನು ಯಾವುದೇ ಪರಿಹಾರವನ್ನು ಸೂಚಿಸ್ತೇನೆ ಅಷ್ಟೇ ಹೊರತು ನಿಮಗಾಗಿ ನಾನು ಯಾವುದೇ ಪರಿಹಾರಗಳನ್ನು ಮಾಡಿಕೊಡ್ತೀನಿ ಅಂತ ಮತ್ತೆ ನಿಮ್ಮ ಬಳಿ ಹಣ ಕೇಳುವಂತಹ ಯಾವುದೇ ರೀತಿಯಾದಂತಹ ಉದ್ದೇಶ ನನಗೆ ಇಲ್ಲ. ಅಂಥ ಪರಿಹಾರಗಳನ್ನು ನಾನು ಮಾಡಿಕೊಡೋದು ಕೂಡ ಇಲ್ಲ. ಕೇವಲ ನಿಮ್ಮ ಜಾತಕ ಪರಿಶೀಲನೆಗೆ ಮಾತ್ರ ನೀವು ಸಂಪರ್ಕಿಸಬಹುದು. 7795502082 ಈ ಸಂಖ್ಯೆಗೆ ಕಾಲ್ ಮಾಡಬಹುದು. ಹಾಗೆ ನೀವೇನಾದರೂ ಜ್ಯೋತಿಷ್ಯವನ್ನ ಕಲಿಬೇಕು ಅಂತಿದ್ರೆ ಅದಕ್ಕೂ ಕೂಡ ನಾವು ತರಗತಿಯನ್ನ ನಡೆಸ್ತಾ ಇದ್ದೀವಿ. ಆನ್ಲೈನ್ನ ತರಗತಿ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ಈ ಸಂಖ್ಯೆಗೆ ಕಾಲ್ ಮಾಡಬಹುದು ಅಥವಾ ನಮ್ಮದೇ ಒಂದು ಅಪ್ಲಿಕೇಶನ್ ರಿಲೀಸ್ ಆಗಿದೆ, ಅದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಅದರ ಲಿಂಕ್ ನಮಗೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅಥವಾ ಈ ನಂಬರಿಗೆ ವಾಟ್ಸಪ್ ಮೂಲಕ ಮೆಸೇಜ್ ಕೂಡ ಮಾಡಬಹುದು. ಧನ್ಯವಾದಗಳು. ಜೈ ಶ್ರೀರಾಮ್.